ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಿಂದ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೆಳಿಗ್ಗೆ ಅಷ್ಟೇ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನೋಂಥ ಪ್ರೋಮೋನು ಕೂಡ ನಮ್ಮ ಬಿಗ್ ಬಾಸ್ ತಂಡದವರು ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಈಗ ಒಂದು ಬರ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯಿಂದ ಒಬ್ಬ ಸ್ಪರ್ಧಿ ಔಟ್ ಆಗಿದ್ದಾರೆ. ಅಂದ್ರೆ ರಿಯಲಿ ಯಾವುದೇ ರೀತಿಯಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಸೀಕ್ರೆಟ್ ರೂಮ್ ಕೂಡ ಹೋಗಿಲ್ಲ, ಅದರ ಜೊತೆಗೆ ಯಾವುದೇ ರೀತಿಯಾಗಿ ಏನು ಕೂಡ ಫೇಕ್ ಎಲಿಮಿನೇಷನ್ ಕೂಡ ನಡೆದಿಲ್ಲ. ಬಿಗ್ ಬಾಸ್ ಮನೆಯಿಂದ ಒಬ್ಬ ಸ್ಪರ್ಧಿ ಹೊರಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಯಾರು ಆ ಸ್ಪರ್ಧಿ ಅಂತ ನೋಡ್ತಾ ಹೋಗೋದಾದ್ರೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಅಷ್ಟೇ ಒಟ್ಟಾರೆಗೆ 19 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ನೇರವಾಗಿ ಎಂಟ್ರಿ ಕೊಟ್ಟರು ಅಂತಾನೆ ಹೇಳ್ಬೋದು. ಅದರಲ್ಲಿ 10 ಜನ ಸ್ಪರ್ಧಿಗಳು ಜಂಟಿಯಾಗಿ, 6 ಜನ ಸ್ಪರ್ಧಿಗಳು ಒಂಟಿಯಾಗಿ, ಇನ್ನು ಉಳಿದಂತಹ 3 ಜನ ಸ್ಪರ್ಧಿಗಳು ಮಾಳು ನಿಪ್ನಾಳ್ ಆಗಿರ್ಬೋದು, ಸ್ಪಂದನ ಸೋಮಣ್ಣ ಆಗಿರ್ಬೋದು, ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಇನ್ನೊಬ್ಬ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. 3 ಜನರನ್ನು ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಮನೆಯೊಳಗೆ ಕಳಿಸ್ತಾರೆ. ನಿಮಗೆ ಉಳಿದಿರುವಂತಹ ಇನ್ಸ್ಟ್ರಕ್ಷನ್ಸ್ ನಮ್ಮ ಬಿಗ್ ಬಾಸ್ ಮನೆಯೊಳಗೆ ಹೋದ್ಮೇಲೆ ಬರ್ತವೆ ಅನ್ನೋಂತ ಮಾಹಿತಿಯನ್ನು ನಮ್ಮ ಕಿಚ್ಚ ಸುದೀಪ್ ಸರ್ ಹೇಳಿ ನಿನ್ನೆ ಒಂದು ಎಪಿಸೋಡ್ ಅನ್ನು ಎಂಡ್ ಮಾಡಿದ್ರು ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಂದು ಲೈವ್ ಅನ್ನು ಕೂಡ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಹೊರ ಬಂದಿದೆ. ಈ 3 ಜನರ ಪೈಕಿ ಲೈವ್ ನಲ್ಲಿ ನಮ್ಮ ಮಾಳು ನಿಪ್ನಾಳ್ ಹಾಗೆ ಅದರ ಜೊತೆಗೆ ಸ್ಪಂದನ ಸೋಮಣ್ಣ ಇಬ್ಬರು ಕೂಡ ಇಡೀ ದಿನ ಲೈವ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಅವರಿಬ್ಬರು ಕೂಡ ಜಂಟಿ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ಉಳಿದಿರುವಂತಹ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಅವರೇ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ಇನ್ನು ಉಳಿದಿರುವಂತಹ ಸ್ಪಂದನ ಸೋಮಣ್ಣ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಮಾಳು ನಿಪ್ನಾಳ್ ಆಗಿರ್ಬೋದು, ಇಬ್ಬರು ಕೂಡ ಒಂದು ಟೀಮ್ ಅಂದ್ರೆ ಒಂದು ಜಂಟಿ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ 12 ಜನ ಜಂಟಿ ಸ್ಪರ್ಧಿಗಳು ಅಂದರೆ 6 ತಂಡ, ಇನ್ನು ಉಳಿದಿರುವಂತಹ 6 ಜನ ಸ್ಪರ್ಧಿಗಳು ಒಂಟಿ ಅಂತಾನೆ ಹೇಳ್ಬೋದು. ಈಗ ಎಲ್ಲ ಅಧಿಕಾರ ಇರೋದು ನಮ್ಮ ಒಂಟಿ ಸ್ಪರ್ಧಿಗಳ ಅಂದ್ರೆ ಒಂಟಿ ಟೀಮ್ ನ ಹತ್ತರ ಅಂತಾನೆ ಹೇಳ್ಬೋದು. ಈಗ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ ಅಂದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಯಾವುದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಎಲಿಮಿನೇಷನ್ ಅಥವಾ ಸೀಕ್ರೆಟ್ ರೂಮ್ಗೆ ಯಾವುದಕ್ಕೂ ಕೂಡ ಹೋಗಿಲ್ಲ. ಅವರು ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆನೆ ಬಂದಿದ್ದಾರೆ ಇರುವಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಈಗ ತಾನೇ ಬಂದಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂತ ಹೇಳ್ಬೋದು. ಒಂದ್ ಸ್ವಲ್ಪ ಬೇಜಾರಾಗುತ್ತೆ ರಕ್ಷಿತಾ ಶೆಟ್ಟಿ ಅವರಿಗೆ. ಮೊದಲನೇ ವಾರ ಹೋಗೋದು ಒಂದ್ ಸ್ವಲ್ಪ ಕಷ್ಟ ಆಗಿರುತ್ತದೆ. ಅದರಲ್ಲೂ ಕೂಡ ಬಂದ ದಿನವೇ ಮತ್ತೆ ಮನೆಗೆ ಹೋಗೋದಂದ್ರೆ ಸ್ವಲ್ಪ ಕಷ್ಟ ಆಗೋದ್ರಿಂದ ನೋಡು ಯಾವ ರೀತಿಯಾಗಿ ಅವರ ರಿಯಾಕ್ಷನ್ಸ್ ಇರುತ್ತೆ. ಇವತ್ತಿನ ಎಪಿಸೋಡ್ ಆದ್ಮೇಲೆ ಒಂದು ಒಳ್ಳೆ ರೀತಿಯಾಗಿ ಪಾಸಿಟಿವ್ ಆಗಿ ತೆಗೆದುಕೋತಾರ ಅಥವಾ ಒಂದು ರೀತಿಯಾಗಿ ಶೋ ಬಗ್ಗೆ ನೆಗೆಟಿವ್ ಆಗಿ ಪರಿಣಾಮ ಬೀರುತ್ತಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಜಸ್ಟ್ ತಾನೇ ಬಂದಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.